ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತಿನ ವ್ಲಾಗ್ ಆದರೂ ನಾನೊಂದ್ಸಲ ಹೇಳ್ಬಿಡ್ತೀನಿ. ಸೊ ಇವತ್ತು ಹೋಗ್ತಾ ಇದ್ದೀವಿ ನಾವು ಶಾಪಿಂಗ್ ಮಾಡೋಕ್ಕೆ. ಸೊ ಲಡ್ಡು ಬರ್ಡೇ ಇರೋದು ಮಂಡೇ, ಬಟ್ ನಾವು ಮಾಡ್ತಾ ಇರೋದು ಸಂಡೇ ಸೆಲೆಬ್ರೇಷನ್ಸ್. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಸೊ ಬನ್ನಿ, ಎಲ್ಲೆಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ, ಏನೇನು ತೊಗೊತೀವಿ ಅನ್ನೋದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡ್ದಂಗೆ. ಹಾಗೆ ಮರಿದೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ಅಷ್ಟು ಕಲೆಕ್ಷನ್ಸ್ ಏನು ಇರಲಿಲ್ಲ. ಸೊ ನಾವು ಬೇರೆ ಅಂಗಡಿಯಿಂದ ಅವರು ತರಿಸಿ ಕೊಟ್ಟರು. ಸೊ ಆ ಸೂಟ್ನ ನಾನು ಇಲ್ಲಿ ಹಾಕಿಲ್ಲ, ಬರ್ಡೇ ದಿನ ಹಾಕ್ತೀನಿ. ಸೊ ಬರ್ಡೇ ವ್ಲಾಗಲ್ಲಿ ನೋಡಿ. ಆ್ಯಂಡ್ ನಾನು ಈ ಲೆಹೆಂಗಾ ಕೂಡ ನೋಡಿದೆ, ಬಟ್ ನನಗೆ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಮಿರಾರಲ್ಲಿ, ಬಟ್ ಯಾಕೋ ಅದು ಅಡ್ಜಸ್ಟ್ ಆಗಲಿಲ್ಲ ನನಗೆ. ಆ್ಯಂಡ್ ಇದರಲ್ಲೇ ನನಗೂ ಕೂಡ ಇತ್ತು ದೊಡ್ಡದು, ಬಟ್ ಲೈಕ್ ಅದೊಂಥರ ಗೋಲ್ಡ್ ಎಲ್ಲೋ ಥರ ಇತ್ತು. ಆ ಕಲರ್ ನನಗೆ ಇಷ್ಟ ಆಗಲ್ಲ. ನನಗೆ ಡಾರ್ಕ್ ಕಲರ್ಸ್ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ನಮ್ಮಿಬ್ರಿಗೂ ಒಂದೇ ಥರ ಟ್ರೈ ಮಾಡಿದೆ ಹುಡ್ಕೋಕ್ಕೆ, ಬಟ್ ಅದು ಸಿಗಲೇ ಇಲ್ಲ. ಜಾಸ್ತಿ ಟ್ರೈ ಮಾಡಿದೆ. ಇದರಲ್ಲೇ ಅವಳಿಗೂ ಸೇಮ್ ಕಲರ್ ಸಿಕ್ಕಿ ನನಗೂ ಸೇಮ್ ಕಲರ್ ಸಿಕ್ಕಿದ್ರೆ ನಾನು ಪಕ್ಕ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಗುಡ್ಡುಗೆ ಇದೊಂದು ಮತ್ತು ಇನ್ನೊಂದು ಲೈಕ್ ಫುಲ್ ಫ್ರಾಕ್ ಬರುತ್ತೆ. ಸೊ ಅದೊಂದು ನೋಡಿದ್ವಿ. ಅವೆರಡರಲ್ಲಿ ಅವಳಿಗೆ ಯಾವ್ದು ಪರ್ಚೇಸ್ ಮಾಡಿದ್ದೀನಿ ಅಂತ ನೀವು ಒಂದು ಸಣ್ಣದಾಗಿ ಗೆಸ್ ಮಾಡಿ ನೋಡೋಣ. ಯಾವ್ದು ಗೆಸ್ ಮಾಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ನಾನು ಬರ್ಡೇ ವ್ಲಾಗ್ ಹಾಕ್ತೀನಲ್ಲ, ಸೊ ಆವಾಗ ಅದರಲ್ಲಿ ಗೊತ್ತಾಗುತ್ತೆ. ಸೊ ಕಮಿಂಗ್ ವ್ಲಾಗು ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಅದರಲ್ಲಿ ಅವಳಿಗೆ ಯಾವ ಡ್ರೆಸ್ನ ನಾನು ಹಾಕಿದ್ದೆ ಅಂತ ಹೇಳ್ತೀನಿ. ಬಟ್ ನೀವು ಅಲ್ಲಿವರೆಗೂ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ದಯವಿಟ್ಟು. ಸೊ ಯಾವ್ದು ಹಾಕಿರ್ತೀನಿ, ಅವಳಿಗೆ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಯಾವ್ದು ಹೆಚ್ಚು ಕಮೆಂಟ್ ನನಗೆ ಬರುತ್ತೆ ಅಂತ ನಾನು ನೋಡ್ತೀನಿ. ನೋಡಿ, ಇಲ್ಲಿ ಈ ಕಡೆ ತಿರ್ಗು. ಓಕೆ, ಆಲ್ಟ್ರೇಷನ್ ಅಲ್ವಾ? ಇದು ಒಳಗಡೆ ಮಾಡೋ ಒಂದು ಪೀಸ್ ಸುಮ್ಮನೆ ನಿಂತ್ಕೋ, ಸುಮ್ಮನೆ ನಿಮಗೂ ಚೆನ್ನಾಗಿ ಕಾಣಿಸುತ್ತೆ. ಆಗೋಗುತ್ತೆ ಎಲ್ಲ. ಈ ಕಡೆ ಬಾ, ನೀನು ಈ ಕಡೆ ಬಾ, ನಾನು ಫೋಟೋ ಇಟ್ಟು ಕಳಿಸ್ತೀನಿ. ನಾನು ಅವಳಿಗೆ ಬೈತಾಳೆ. ಚೆನ್ನಾಗಿದೆ ಪಾರ್ಟಿ ವೇರ್. ನನಗ್ ಸೆಲೆಕ್ಟ್ ಮಾಡು ಅಂದ್ರೆ ಆಗಲ್ಲ, ಮಗಳಿಗೆ ಮಾತ್ರ ಸೆಲೆಕ್ಟ್ ಮಾಡ್ಬಿಡೋದು. ಬೇಬಿ ಡಮ್ ಬಾರ್ಬಿ ತರ. ವಾವ್, ಗುಡ್, ಸೂಪರ್. ಬಾರ್ಬಿ ತರ ಇದೆಯಲ್ಲಮ್ಮ ನೀನು ಚಿನ್ನ. ವಾವ್, ಅದಕ್ಕಿಂತ ಇದೇ ಚೆನ್ನಾಗಿದೆ ಚಿನ್ನ. ಚಿನ್ನ ರನ್ನ ಮುತ್ತು ಅವನ ಏನ್ ರಾಜ ಏನೋ ಇದು ಕರೆಕ್ಟ್ ಇದೆ ಎಲ್ಲ ಹಿಂಗೇನೋ. ಸೊ ನಾವು ಹೋಗಿದ್ದು ಶ್ರೀರಾಮ್ಪುರಕ್ಕೆ. ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಶೂಸ್, ಸ್ಲಿಪ್ಪರ್ಸ್ ಅಂತ. ಆಚೆ ನೀವು ನೋಡ್ತಾ ಇರ್ಬೋದು. ಸೊ ನಾವು ಅಲ್ಲಿ ಲಡ್ಡುಗೊಂದು ಶೂ ಕೂಡ ಬೈ ಮಾಡಿದ್ವಿ. ಆ್ಯಂಡ್ ಚೆನ್ನಾಗಿತ್ತು, ಅದು ತುಂಬ ಚೆನ್ನಾಗಿತ್ತು. ಸೊ ಓಕೆ, ನಂಗೆ ಇಷ್ಟ ಆಯಿತು. ನೀನು ಬೇರೆ ಕಡೆ. ಸೊ ಹಾಗೆ ಬರ್ತಾ ನಾನು ಸ್ಲಿಪ್ಪರ್ ಬೈ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನೋಡ್ತಾ ಇದ್ದೆ. ಬಟ್ ನನಗೆ ಇಲ್ಲಿ ಇದೆಯಲ್ಲ ಲೀಫ್, ಲೈಕ್ ಒಂಥರ ಫ್ಲವರ್ ಟೈಪ್, ಅದು ಸಖತ್ ಇಷ್ಟ ಆಯಿತು. ಬಟ್ ಅದ್ರಲ್ಲಿ ನನ್ನ ಸೈಜೇ ಇಲ್ಲ. ಸೊ ನಾನು ನೋಡೋ ಎಲ್ಲೋದ್ರೂ ನನಗೆ ಯಾವಾಗಲೂ ಇದೊಂದು ಆಗ್ತಾ ಇರುತ್ತೆ. ಎಲ್ಲೋದ್ರೂ ಒಂದು ನನಗಿಷ್ಟ ಆಗುತ್ತೆ, ಅದು ಸೈಜ್ ಇರಲ್ಲ. ಅದು ಸ್ಲಿಪ್ಪರ್ಸಲ್ಲಾಗಲಿ ಡ್ರೆಸ್ಸಲ್ಲಾಗಲಿ ಅದಾಗೆ ಆಗುತ್ತೆ. ಸೊ ಇಲ್ಲೂ ಕೂಡ ಹಾಗೆ ಆಯಿತು. ಸೊ ಹಾಗೆ ನಾನು ಶೂ ಕೂಡ ಟ್ರಯಲ್ ಮಾಡಿದೆ. ಸೊ ಅದು ಏನೋ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲಿಲ್ಲ. ಸೊ ಬೇಡ ಅಂತ ಅಂದರು, ಚೆನ್ನಾಗಿ ಕಾಣಲ್ಲ ಅಂತ. ಸೊ ಹಾಗಾಗಿ ನಾನು ಡ್ರಾಪ್ಔಟ್ ಮಾಡಿದೆ, ತೊಗೊಳಕ್ಕೆ ಹೋಗಲಿಲ್ಲ. ಸೊ ಹಾಗೆ ನನ್ನ ಮಗಳಿಗೆ ಅಲ್ಲಿ ನಾವು ಇನ್ನೊಂದು ಶಾಪಲ್ಲಿ ಕೂಡ ಅವಳಿಗೆ ಸ್ಲಿಪ್ಪರ್ಸ್ ನೋಡಿದ್ವಿ. ನನಗೆ ಸ್ಲಿಪ್ಪರ್ಗಿಂತ ಶೂ ತುಂಬ ಇಷ್ಟ ಆಯಿತು. ಅವಳ ಡ್ರೆಸ್ಗೆ ಶೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಸೊ ಆ ಶೂನ ತೊಗೊಂಡೆ. ಒಂಥರ ಚೆನ್ನಾಗಿತ್ತು, ವೈಟ್ ಕಲರ್ ಶೂಸ್. ಲೈಟು ಕೂಡ ಹಾಕಿಲ್ಲ ನಾನು ಆಚೆ. ಇವತ್ತು ಬೆಳಕಿದ್ದಾಗ ಹೋಗಿದ್ದು, ಕತ್ಲೆ ಆದಾಗ ಬಂದಿದ್ದೀವಿ. ಲೈಟ್ ಆನ್ ಮಾಡೋಣ ಅಮ್ಮ. ಹೇಯ್ ಬಾ ಇಲ್ಲಿ. ಶಾಪಿಂಗ್ ಎಲ್ಲ ಮುಗೀತು. ಇನ್ನ ಎಲ್ಲ ಬ್ಯಾಲೆನ್ಸ್ ಇದೆ. ಆ್ಯಂಡ್ ಈಗ ಸಂಜನಾ ಅವ್ರ ಮನೇಲಿ ಶ್ರಾವಣ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗ್ಬೇಕು. ಪಟ ಅಂತ ನಾನು ಲಡ್ಡುಗೆ ಸರಿ ಹಸಿಟ್ಟೆಲ್ಲ ತೊಗೊಂಡು ಅವ್ರ ಮನೇಲಿ ಸಿಗ್ತೀನಿ. ಟಡಾನ್.
ಸೊ ನಾನು ಆ್ಯಕ್ಚುಲಿ ಅಲ್ಲಿಂದ ಬರಬೇಕಾದ್ರೆ ಹೇಳಿದೆ ಗೋಬಿ ಮಂಚೂರಿ ತಿನ್ಕೊಂಡು ಹೋಗೋಣ, ನಂಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಿ ಪರ್ಚೇಸ್ ಮಾಡಿರೋ ಶಾಪಿಂಗ್ ಮಾಡಿರೋ ಬ್ಯಾಗ್ಸ್ ಎಲ್ಲ ಹಾಗೆ ಇತ್ತು. ಹಾಗಾಗಿ ಅದನ್ನು ಮನೇಲಿಟ್ಟು ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದನ್ನು ಮನೇಲಿಟ್ಟು ನಾನು ಫಸ್ಟ್ ಇಲ್ಲಿ ಗೋಬಿ ಮಂಚೂರಿ ತಿನ್ಕೊಂಡು ಹೋಗೋಣ ಅಂತ ಬಂದು ನಾನು ಆರ್ಡ್ರ್ ಮಾಡಿ ಗೋಬಿ ಮಂಚೂರಿನ ಬ್ಯಾಟಿಂಗ್ ಮಾಡಿದೆ. ಹೊಟ್ಟೆ ಹಸ್ದಾಗ ಏನಾರು ತಿನ್ಬಿಡ್ಬೇಕು ನನಗೆ ಅನಿಸ್ದಾಗ ತಿನ್ಬಿಟ್ರೆ ಅದು ತೃಪ್ತಿನೇ ಬೇರೆ, ಮಜಾನೇ ಬೇರೆ. ಬಿಸಿ ಬಿಸಿ ಇತ್ತು, ಸಕ್ಕದಾಗಿತ್ತು ಗೋಬಿ ಮಂಚೂರಿ. ಸೊ ಚೆನ್ನಾಗಿ ತಿಂದೆ. ನಾನು ತಿಂತಾ ಇದ್ದೀನಿ. ಸೊ ಹಾಗೆ ನಾನು ಇಲ್ಲಿ ಸಂಜನಾ ಅವ್ರ ಮನೆಗೆ ಬಂದೆ. ಸೊ ಆಲ್ಮೋಸ್ಟ್ ಪೂಜೆ ಎಲ್ಲ ಆಗೋಗಿತ್ತು, ಚೆನ್ನಾಗಿ ಮಾಡಿದ್ರು. ಸೊ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಹೋದಾಗ ಆಲ್ಮೋಸ್ಟ್ ಹತ್ರ 9 o'clock ಆಗಿತ್ತು ಅಂತ ಅನ್ಕೊತೀನಿ. ಸೊ ಎಲ್ಲ ರೆಡಿಯಾಗಿ ಕೂತಿದ್ರು ಆ್ಯಂಡ್ ನಾವು ಹೋದ್ವಿ, ಕೈ ಮುಗಿದ್ವಿ ದೇವ್ರಿಗೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ನನಗೂ ಸೇರಿಸಿ ಸ್ವಲ್ಪ ಜಾಸ್ತಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡೆ. ಆ್ಯಂಡ್ ಇಲ್ಲಿ ಅಣ್ಣ ತಮ್ಮ ಸ್ವಲ್ಪ ಎಲೆ ಬಗ್ಗೆ ಮಾತಾಡ್ತಾ ಇದ್ರು. ಸೊ ರೇಟ್ ಜಾಸ್ತಿ ಅಂತ, ತಮ್ಮ 6 ರೂಪಾಯಿ ಒಂದು ಎಲೆ ಅಂತ, ಅಣ್ಣ 7 ರೂಪಾಯಿ ಒಂದು ಎಲೆ ಅಂತ. ಸೊ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಹಾಯ್ ಮಾಡ್ಬೇಕು ತಾನೇ ಎಲ್ಲರೂ. ಹಾಯ್ ಇಲ್ಲ. ಓ ಗೋವಿಂದ ಆಗಿದ್ದೀರಾ? ಚೆನ್ನಾಗ್ ಕಾಣ್ತಾ ಇದೀಯ ಗಣಿ, ಸೂಪರ್. ಹಾಯ್ ಮಾಡೋದಕ್ಕೆ ನೋಡು, ಹಾಯ್ ಮಾಡು, ಹಾಯ್ ಹೇಳು ನೀಟಾಗ. ಇನ್ನ ಹಿಂದೆ ಹೋಗ್ಬೇಕು ನೀನ್, ಕಾಣಿಸ್ತಾನೆ ಇಲ್ಲ. ಈಗ ಹಾಯ್. ಏನ್ ಬರೀ ಬಾಯಲ್ಲೆಲ್ಲ ಕೈಯಲ್ಲೆಲ್ಲ ಬಾಯಲ್ಲಿ ಹೇಳು. ಬಾಯ್ ಹಾಯ್ ಹೇಳು, ಹಾಯ್ ಅನು. ಗೋವಿಂದ ಗೋವಿಂದ. ತಲೆ ಇಡ್ಕೊ ಮೇಲೆ ಮೇಲೆ, ಹಂಗೆ ಗಟ್ಟಿ. ಕುತ್ಕೋ. ಎಲ್ಲ ಈ ಕಡೆ ಅವ್ನು ನನ್ನ ಮಗ ಅಲ್ವಾ, ಅದಕ್ಕೆ. ಹೋಗೋ ಅಂದ್ರೆ ನಡ್ಕೊಂಡ್ ಬಂದ್ಬಿಡ್ತಾನೆ ಅಲ್ವಾ ಗಣಿ? ಆಯ್ತು ಗಣೇಶ ಇಲ್ಲಿ, ಗಣೇಶ ನಮ್ಮ ಲಡ್ಡು ಅಂತೂ ಬಟ್ಟೆ ಇಕ್ಸ್ಕೊಂತಲ್ಲ, ಹೆವಿ ಅಳ್ತಾವನೆ. ಅಪ್ಪ ದೇವ್ರಿ, ಏನೋ ಮಾಡ್ತಾ ಇದೀವ ನಂಗೆ ಅಳ್ತಾನೆ. ಬಟ್ಟೆ ಇಟ್ಟಿದ ತಕ್ಷಣ ಅಳ್ತಾನೆ. ನನಗಂತೂ ಸಮಾಧಾನ ಮಾಡಿ ಮಾಡಿ ಬೇಜಾರಾಗೋಯ್ತು, ಅಷ್ಟು ಅಳ್ತಾ ಇದ್ದ. ಫೈನಲ್ ಆಗಿ ಹಂಗೂ ಹಿಂಗೂ ಸರ್ಕಸ್ ಮಾಡಿ ಬಟ್ಟೆ ಇಟ್ವಿ, ಅದು ಸರಿಯಾಗಿ ಬರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಹೆಂಗೋ ಸೈಡಲ್ಲಿ ಇಟ್ವಿ, ಅದೇ ಸರಿ. ನೀನು ತಿರ್ಗಾ ಇಡಕ್ಕೆ ಹೋದ್ರೆ ತಿರ್ಗಾ ಅಳ್ತಾನೆ ಅಂತ ಹೇಳಿ ನಾವು ಸುಮ್ಮನಾಗೋದ್ವಿ.
ಓಹೋ ಯಾವುದೋ ರಂಗಿಲ್ಲ ಪ್ಯಾಂಟು ಗಣಿಸುತ್ತೆ. ಎಲ್ಲರಿಗೂ ಗೊತ್ತು ಉದಯಂಗೆ ಯಾರು ಎಷ್ಟು ಊಟ ಮಾಡ್ತಾರೆ, ಯಾರು ಎಷ್ಟು ಕುಡಿತಾರೆ, ಉದಯ್ ಎಷ್ಟು ಕುಡಿತಾನೆ ಅಂತ ಎಲ್ಲ ಗೊತ್ತಲ್ವ ಉದಯ್? ಜೀವನ ನನ್ನ ಮೇಲೆ ಒಂದು